ಹಲೋ ಜೋಡ್ಕೊಳ್ಳಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗೋದನ್ನು ನೋಡೋದನಿ. ಮನೆಯವರೆಲ್ಲರೂ ಕೂಡ ಸಂಗೀತ ಹೇಳ್ತಾರೆ. ಹೇಗೆ ಇವ್ರನ್ನ ಪರಿಚಯ ಮಾಡ್ಕೊಡ್ದು, ನನ್ನ ಸೊಸೆ ಅಂತ ಏನಾರ ಅಂದ್ರೆ ಇವಳೆ ಎಲ್ಲ ಹೇಳ್ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಅತ್ತೆ. ಏನ್ ಮಾಡೋದು ಅಂದಾಗ ರಾಮಣ್ಣ ಏನ್ ಮಾಡೋದು ಅಂತಾರೆ. ಮಯೂರಿ ಇವಳು ಸಿಕ್ಕಾಕೊಬಿಟ್ಟಿದ್ದಾಳೆ, ಅದು ಏನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅಷ್ಟೇ ಶ್ರವಣ ಇದ್ದವರು ನನ್ನ ಮಗಳು ಮನಸ್ವಿನಿ ಅಂತ ಹೇಳ್ಬಿಡ್ತೀನಿ ಬಿಡಿ. ನಚ್ಚಿ ಇದ್ದವನು ಎಸ್ಕೇಪ್ ಮಾಡ್ಬಿಡೋಣ ಅಂದಾಗ ಸುಮ್ ಕುತ್ಕೊಳ್ಳೋ ಅಂತ ಹೇಳಿ ಬೈತಾರೆ ಸಂಗೀತ. ಸರಿ ಅಷ್ಟರಲ್ಲಿ ಚಂದ್ರಿಕಾ ಬಂದ್ಬಿಟ್ಟು ಕರೀತಾಳೆ, ಬರ್ಬೇಕತ್ತೆ ಅಮ್ಮ ಕರೀತಾ ಇದಾರೆ. ಆಯ್ತು ಚಂದ್ರಿಕಾ ಬರ್ತೀನಿ, ಅರ್ಥ ಆಯ್ತು ನನಗೆ ಹೇಳಿದ್ದು, ಬನ್ನಿ ಅಂತ ಹೇಳಿ ಹೋಗ್ತಾಳೆ. ಎಲ್ರು ಒಳಕ್ ಹೋಗ್ತಿದ್ದಾಗೇನೆ ಅಲ್ಲಿ ಸುಂದರವಾದಂತ ದೃಶ್ಯ ನೋಡ್ತಾರೆ. ಅವರು ಅಜ್ಜಿ ನಿಂಗಮ್ಮನವರು ಪಾಪ ಶಾರದಾಗೆ ಏನೋ ಕುಡಿಯಲಿಕ್ಕೆ ಪಾನಕ ಕೊಟ್ಟಿರ್ತಾರೆ. ತಮ್ಮ ಸೆರಗಿನಿಂದ ಬಾಯಿ ಒರೆಸ್ತಾ ಇರ್ತಾರೆ, ಅಷ್ಟು ಪ್ರೀತಿಯಿಂದ ನೇವರಿಸ್ತಾ ಇರ್ತಾರೆ ಅವ್ರನ್ನ. ಅದು ನೋಡಿ ಶ್ರವಣ ಕಣ್ಣಲ್ಲಿ ಕಣ್ ತುಂಬ ಬರ್ತದೆ. ಪರಸ್ಪರ ರಾಮಣ್ಣ ಮತ್ತೆ ಸಂಗೀತ ನೋಡ್ಕೊಂಡು ಆಶ್ಚರ್ಯ ಪಡ್ತಾರೆ. ಶ್ರವಣಗಂತೂ ಬಹಳ ಖುಷಿಯಾಗಿ ಹೋಗ್ತದೆ. ಅಷ್ಟರಲ್ಲಿ ಅಜ್ಜಿ, ಅಲ್ವೋ ಶ್ರವಣ, ಏನು ಇದು ನಿನ್ನ ಹೆಂಡತಿಗೆ ಅವನ್ನೆಲ್ಲ ಮಾತಾಡೋದು ಇಲ್ಲ, ಹಿಂಗೆ ಸೈಲೆಂಟ್ ಆಗಿದ್ದಾಳೆ ಯಾಕೋ ಅಂದಾಗ, ಏನಿಲ್ಲ ಮತ್ತೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಆಗ್ಲಿಂದ ಅವಳಿಗೆ ಮರು ಬಂದ್ಬಿಟ್ಟಿದೆ. ಈ ಪ್ರಪಂಚದ ಅರಿವೇ ಇಲ್ಲ ಅದಕ್ಕೆ ಅಜ್ಜಿ. ಅಂದ್ರೆ ಈ ಕೆಟ್ಟ ಜನಗಳ ಮಧ್ಯೆ ಕೆಟ್ಟತನ ಬೇಡ ಅಂತ ಹೇಳಿ ಮಗು ಆಗ್ಬಿಟ್ಟಿದ್ದಾಳೆ. ಅದೇ ಒಳ್ಳೇದು ಬಿಡು, ಮಕ್ಕಳಾಗಿರೋದೇ ಒಳ್ಳೇದು, ಯಾವುದು ಇರೋದಿಲ್ಲ. ಈ ವ್ಯಾಪಾರ ಯಾವ್ದರ ಅರಿವು ಕೂಡ ಇರೋದಿಲ್ಲ, ಚಿಂತೆ ಇರಲ್ಲ, ನೆಮ್ಮದಿಯಾಗಿರ್ಬೋದು. ನಾನು ಎತ್ತಿದ್ದೀನಿ 2 ಗಂಟೆ ಕತೆಗಳ. ಜೀವನ ಅನ್ನೋದೇ ಸಾಕ್ ಮಾಡಾಕಿದಾವೆ, ಏನಕ್ ಬೇಕು? ನನಗೂ ಹಂಗೆ ಮಗು ಇದ್ದಾಗ ಇರ್ಬೇಕು ಅಂತ ಅನ್ಸುತ್ತೆ ಜೀವನದಲ್ಲಿ ಅಂತ. ಅಷ್ಟೊತ್ತಿಗೆ ಮುಖ ನೋಡ್ಕೊಳ್ತಾರೆ ಎಲ್ರು ಕೂಡ. ಎಲ್ರು ಮುಖ ನೋಡ್ಕೊಂಡ್ಮೇಲೆ ಅವಳು ಸೊಸೆನ ಕರೆದ್ಬಿಟ್ಟಿಲ್ಲ, ಇರಾದ ಗೊತ್ತಾಗಲ್ವೇನೆ, ನಾನು ಹೇಳ್ಬೇಕೇನೆ, ಹೋಗ್ಬಿಟ್ಟು ಎಲ್ರಿಗೂ ಜ್ಯೂಸ್ ತಂದ್ಕೊಡು ಮೊದ್ಲು ಅಂತಾರೆ. ಆಯ್ತತೆ, ಎಲ್ಲ ರೆಡಿ ಇದೆ, ತಗೋಬರ್ತೀನಿ ಅಂತ ಹೇಳ್ತಾನ್ಕೊಳ್ಳಿ. ಇಲ್ಲೊಬ್ಳು ಇದು ಗುಂಡುಗಳು ಹಂಗೆ ನಿಂತ್ಕೊಳ್ತಾಳೆ ಅಂತ ಬೈತಾರೆ. ಅಷ್ಟರಲ್ಲಿ ಇವಳನ್ನ ಬರೀರಿ ಅಂತ ಕರಿತಾ ಭೂಮಿನ. ಭೂಮಿಂದತೆ ಅಜ್ಜಿ ಅಂತ ಬರ್ತಾಳೆ. ಮುಳಿತಿಯಲೆ ಈಗ ಅಜ್ಜಿ ಅಂತ ಮಾಡ್ಬಾರ್ದು, ಮಾಡ್ಬಿಟ್ಟು ಎಷ್ಟೇ ಬಾಯಿ ಜೋರು ನಿಮಗೆ, ನನ್ನ ಮೇಲೆ ಜೋರು ಮಾಡ್ತೀಯೇ, ಯಾರು ಇವಳು ಅಂತ ಕೇಳ್ತಾರೆ ರಾಮಣ್ಣನ್ ಕೇಳಿದಾಗ ಅಷ್ಟರಲ್ಲಿ ಚಂದ್ರಿಕಾ ಇದ್ದವರು, ನಿನ್ ನೆತ್ತಿ ಮೇಲೆ ಕುಂಕುಮ ನೋಡಿ ಮದ್ವೆ ಆಗಿದೆ ಅನ್ಸುತ್ತೆ, ಮದ್ವೆ ಆಗಿದ್ಯಾ ನಿನಗೆ? ಅದಕ್ಕೆ ಸಂಗೀತ ರಾಮಣ್ಣ, ಇಲ್ಲ ಮದ್ವೆ ಆಗಿಲ್ಲ ಅವಳದು ಅಂತಾರೆ. ಶ್ರವಣ ಇದ್ದವು, ನನ್ನ ಮಗಳು ಅವಳು ಅಂತಾರೆ. ನಿನ್ ಮಗಳ? ಓ ಸರಿ ಇದ್ದಾಳೆ ಬಿಡು, ಯಾವ್ದ್ರಲ್ಲಿ ನಿನ್ ಲಕ್ಷಣವೇ ಇಲ್ಲ ಅವಳಿಗೆ. ಎಲ್ರು ಬಂದು ನಮಸ್ಕಾರ ಮಾಡ್ಕೊಳ್ತಾರೆ, ನಚ್ಚಿ ಎಲ್ಲ. ಅಷ್ಟೊತ್ ಕಂಜುನು ಬರ್ತಾಳೆ, ಬಡ ನೀನ್ ಸರಿ ಹೋಗಲ್ಲ ನಮ್ಗೆ, ನಡಿ ಅಂತ ಹೇಳಿ ಕಳಿಸ್ತಾರೆ. ಯಾಕಜ್ಜಿ ಅಂತ ಅಳು ಮುಖ ಮಾಡ್ಕೊಂಡು ಆ ಕಡೆ ನಿಂತ್ಕೊಳ್ತಾಳೆ. ನಿಂತ್ಕೊಂಡ್ಮೇಲೆ ಅಷ್ಟರಲ್ಲಿ ಸಂಗೀತ ಇದ್ದವರು, ನನ್ನ ಅಜಿತನ ಹೆಂಡತಿ ಟೀ ಮಾಡ್ಕೊಂಡ್ ಬರ್ತಾಳೆ. ಸಂಗೀತ, ಇದ್ಯಾವ ಸಿನಿಮಾ ಟೀನೇ, ಒಂಚೂರು ಚೆನ್ನಾಗಿಲ್ಲ ನನ್ನ ಮಗ, ಅದಕ್ಕೆ ಹಿಂಗ್ ಸರ್ಗೋಗಿರೋದು ಅಂತಾರೆ. ಬೇಜಾರ್ ಮಾಡ್ಕೊಂಡು ನಿಂತ್ಕೊಳ್ತಾರೆ. ಮತ್ತೆ ನಾನು ಈಗ ಟೀ ಅಡುಗೆ ಏನು ಮಾಡಲ್ಲ ಅತ್ತೆ, ಎಲ್ಲ ನನ್ನ ಸೊಸೆ ಭೂಮಿನೇ ಮಾಡೋದು. ಹೌದೇನು? ಓ ಸರಿಯಾದ ಸೊಸೆ ಸಿಕ್ಕಿದಾಳ? ಮತ್ತೆ ಬಹಳ ಒಳ್ಳೆಯವಳು, ಚಿನ್ನದಂತಗಳು. ನಾನು ಪುಣ್ಯ ಮಾಡಿದ್ದೆ ಅವಳನ್ನ, ಎಷ್ಟು ಚೆನ್ನಾಗಿ ಟೀ ಮಾಡ್ತಾಳೆ ಗೊತ್ತಾ. ಅದಕ್ಕೆ ನಿಂಗಮ್ಮ ಅಂತಾರೆ, ಅತಿ ಹೊಗಳಬೇಡ, ಹೊಗಳೋರು ನಿಲ್ಲದಿಲ್ಲ, ಅವ್ರ ಹಣೆ ಬರ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅತಿಯಾಗಿ ಅಂಟ್ಕೊಂಡಿರೋರೆ ತಕ್ಷಣ ಬಿಟ್ಟು ಹೋಗೋರು, ಇಂತಾರೆ ಹಣೆ ಬರ ಎಲ್ಲ ನೋಡಿದೀನಿ. ಅದಕ್ಕೆ ರಾಮನ್ ಅಂತಾರೆ, ಅಮ್ಮ ಕನ್ಸಲು ಕೂಡ ಈ ಮಾತನ್ಬೇಡ ಕಣಮ್ಮ, ನನ್ಗೆ ಮಗ ಸೊಸೆ ಅಂದ್ರೆ ಪ್ರಾಣ. ಅವರು ಏನಾದ್ರು ದೂರವಾಗ್ಬಿಟ್ರೆ ನಾನು ಜೀವಂತ ಇರಕ್ಕಾಗುತ್ತೇನಮ್ಮ ಅಂತಾರೆ. ಮೂತಿ ತಿರುತ್ತಾರೆ ಅಜ್ಜಿ. ಸಂಗೀತ ಕೂಡ ಬಹಳ ಬೇಸರ ಆಗುತ್ತೆ. ಹಂಗಂದಾಗ ಮತ್ತೆ ಯಾವಾಗ ಕುಂಕುಮಾತ್ ಮುಡಿಯಕ್ ಶುರು ಮಾಡ್ತಾರೋ ಭೂಮಿಗೆ ಸಿಟ್ಟು ಬಂದ್ಬಿಡ್ತಿದೆ. ಅಲ್ಲ, ನಿಮ್ಗೆ ಏನು ಒಳ್ಳೆ ಮಾತು ಬರೋದೇ ಇಲ್ವಾ ನಿಮ್ ಬಾಯಿಲಿ? ಯಾಕಿಂಗೆ ಯಾವಾಗ್ಲೂ ಅಂತಾನೆ ಇರ್ತೀರ? ನಮ್ಮ ಮತ್ತೆ ಅಂತ ಇದ್ರೆ ನಾನ್ ಮಾತ್ರ ಸುಮ್ಮನಿರೋದಿಲ್ಲ, ನಮ್ಮ ಅತ್ತೆ ಮಾವನ್ನ. ಅದಕ್ಕೆ ಚಂದ್ರಿಕಾ ಅಂತಾಳೆ, ನೀನ್ ಯಾವ ಸೊಸೆನೆ, ಏನು ಅವಳು ಸ್ವಂತ ಸೊಸೆ ಆಡ್ದಂಗ ಆಡ್ತೀಯ, ಬಾಯಿ ಮುಚ್ಕೊಂಡು ನಿಂತ್ಕೊಳೆ ಅಂತ ಹೇಳಿ ಚಂದ್ರಿಕಾ ಅಂತಾಳೆ. ನಂದಾಗ ಭೂಮಿ ಇದ್ದಳು, ಹೌದು ಬನ್ನಿ, ಯಾವತ್ತಿದ್ರು ನನ್ ಸೊಸೆನೆ, ನಮ್ಮ ಅತ್ತೆ ಮಾವನೇ ಅವರು, ನಾನ್ ಮಾತ್ರ ಸುಮ್ಮನೆ ಬಿಡೋಳಲ್ಲ ನಮ್ಮ ಅತ್ತೆ ಮಾವನ ಏನಾರ ಅಂದ್ರೆ ಅಂತಾರೆ. ಅಷ್ಟೊತ್ತಿಗೆ ಬಂದ್ಬಿಟ್ಟು ರಾಮಣ್ಣ, ನಡಿ ಸಂಗೀತ ಎಲ್ರು ಹೊಟ್ಟೋಗೋಣ, ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಳ್ಳಿ, ಇಲ್ಲಿದೆ ಸರಿ ಹೋಗಲ್ಲ, ನಮ್ಮ ಅಮ್ಮ ಉರ್ದು ಮುಕ್ತಾಳೆ ಅಂತಾರೆ. ಅಷ್ಟೊತ್ತಿಗೆ ಚಂದ್ರಿಕಾ ಇದ್ದಾಳೆ, ಏನು ಹೆಂಡತಿ ಹೇಳ್ಕೊಟ್ಲೇನೋ ಆಗ್ಲೇ, ಹೆಂಡತಿ ಕಿವಿ ಮಾತು ಕೇಳ್ಕೊಂಡ್ ಬಂದಿದೀಯಾ ಅಂತ ಹೇಳ್ಕೊಂಡ್ ನೋಡಿದ್ರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಎಲ್ರಿಗೂ ಕೂಡ ಧನ್ಯವಾದಗಳು.